ಎಸ್ ಶಹಬಾಜ್ ಖಾನ್ ಅವರೇ, ಈಗ ಉಮರ್ ಶರೀಫ್ ಅವರು ಬಹಳಷ್ಟು ವಿಚಾರಗಳನ್ನು ಮಾತನಾಡಿದರು. ಅವರು ಮುಸ್ಲಿಂ ವಿದ್ವಾಂಸರು, ಅವ್ರಿಗೆ ಅವ್ರದ್ದೇ ಆದಂಥ ಯುನಿಕ್ ಐಡಿಯಾಲಜಿ ಇದೆ. ಯಾಕಂತ ಹೇಳಿದ್ರೆ ಮುಸಲ್ಮಾನರಲ್ಲಿ ಅಥವಾ ಧರ್ಮಗುರುಗಳಲ್ಲಿ ಏನು ಸಿದ್ಧಾಂತ ಇದೆ, ಏನು ಹೇಳ್ತಾರೆ ಅದನ್ನಷ್ಟೇ ಫಾಲೋ ಮಾಡಬೇಕು ಅಂತಲ್ಲ, ನನಗೊಂದು ಸ್ವತಂತ್ರ ಇದೆ ಅನ್ನೋದನ್ನ ಅವ್ರ ಮಾತುಗಳಲ್ಲಿ ತೋರಿಸ್ತಾ ಇದ್ದಾರೆ. ಹೌದು, ನೀವು ಒಬ್ಬ ಮುಸ್ಲಿಂ ಆಗಿ ಇಲ್ಲ ನಾವೆಲ್ಲರೂ ಒಂದೇ, ಅವ್ರೇನು ಹೇಳ್ತಾರೆ ಅದಕ್ಕೆ ಅಂತೀರಾ ಅಥವಾ ನಿಮ್ದೇ ಅದರ ವಿಭಿನ್ನ ನಿಲುವು ಇದೆಯಾ ಇದರಲ್ಲಿ? ನೋಡಿ ಸರ್, ನಮ್ಮ ಇಸ್ಲಾಂ ಆಗ್ಲಿ ಖುರಾನ್ ಆಗ್ಲಿ ನಮ್ಮ ಧರ್ಮ ಗುರುಗಳಾಗ್ಲಿ ನಮ್ಮನ್ನ ಯಾವತ್ತೂ ಕೂಡ ಈಗ ಹೇಳಿದ್ರಲ್ಲ ಏಕ್ ಧಕ್ಕ ಅವ್ರದ್ದು ಬಾಬ್ರಿ ಮಸ್ಜಿದ್ ತೋಡ್ದು ಅಂತ ಹೇಳಿ ಇದೆಲ್ಲೂ ಕೂಡ ಹೇಳ್ಕೊಟ್ಟಿಲ್ಲ. ನಮ್ಮ ಧರ್ಮ ಗ್ರಂಥ ಏನಿದೆ ನಮಗೆ ಬುದ್ಧಿವಂತಿಕೆ ಕಲಿಸುವಂಥದ್ದು, ಹೇಗ್ ಬದುಕಬೇಕು ಜೀವನದಲ್ಲಿ, ನಾವು ಹೇಗ್ ಬೆಳಿಬೇಕು ಅಂತ. ಅದೇ ರೀತಿ ರಾಮಾಯಣನೂ ಕೂಡ ಮಹಾಭಾರತದಲ್ಲೂ ಕೂಡ ತೋರಿಸಿರುವಂಥದ್ದೇ ಜೀವನ. ಯಾಕಂದ್ರೆ ನಾವು ಖುರಾನೆ ಅಂತ ಇಲ್ಲ, ಭಗವದ್ಗೀತೆಯಲ್ಲೂ ಅದೇ ಇರೋದು, ರಾಮಾಯಣದಲ್ಲೂ ಅದೇ ಇರೋದು. ಈಗ ಯದಾ ಯದಾದಿ ಧರ್ಮಸ್ಯ ಯದದಿ ಭವತ್ತು ಭಾರತ ಅಂತೀವಿ ನಾವು. ಇದು ಅಖಂಡ ಭಾರತಕ ನಿರ್ಮಾಣ ಮಾಡಿದವ್ರು ಯಾರು? ಈ ಭಾರತ ಅಲ್ವಾ ಇದು? ಈ ಭಾರತವನ್ನು ನಿರ್ಮಾಣ ಮಾಡಿದವ್ರು ಯಾರು? APJ ಅಬ್ದುಲ್ ಕಲಾಂ ಅವ್ರು ಬಂದಿದ್ರ ನಿರ್ಮಾಣ ಮಾಡಕ್ಕೆ? ಆಚಾರ್ಯ ಚಾಣಕ್ಯ ಕಟ್ಟದಂತ ದೇಶ. ಎಲ್ಲಾದ್ರೂ ಆಚಾರ್ಯ ಚಾಣಕ್ಯ ಈ ದೇಶದ ಮೊದಲ ಫೈನಾನ್ಸ್ ಮಿನಿಸ್ಟರ್ ಅವರು. ಎಲ್ಲಾದ್ರೂ ಮುಸಲ್ಮಾನರಿಗೆ ಧಕ್ಕೆ ಬರೋ ರೀತಿಲಿ ಬರ್ದಿದಾರ? ಯಾಕೆ ಹೇಳಿ? ಅದೇ ಭಗವದ್ಗೀತೆ ಅವರನ್ನ ಬರ್ದಿಲ್ಲ, ಅಂಬೇಡ್ಕರ್ ಅವರು ಬರ್ದಿಲ್ಲ ಅಲ್ಲ. ಸೊ ಹಾಗಾದ್ರೆ ನಮಗೆ ಯಾಕೆ ಈ ತರ ಮನೋಭಾವನೆ ಹುಟ್ಟು? ನೀವು ಹಿಂದೂ, ನಾನು ಮುಸ್ಲಿಮು, ನಾವು ಈಗ ಥಿಯೇಟರ್ ಅಲ್ಲಿ ಹೋಗಿ ಫಿಲಂ ನೋಡ್ಬೇಕಾದ್ರೆ ನಮ್ಗೆ ಆ ಭಾವನೆ ಬರಲ್ಲ. ಮಸೀದಿ ನಾವು ನೋಡ್ತೀವಿ ಅಂದಾಗ ನಾವು ಕಾರ್ಯಕ್ರಮಗಳು, ನಮ್ಮ ಧರ್ಮಗುರುಗಳು ಬಹಳಷ್ಟು ಕಾರ್ಯಕ್ರಮ ಮಾಡಿದ್ದಾರೆ, ಮಸೀದಿಗಳನ್ನ ಕರೆದು ತೋರಿಸಿದ್ದಾರೆ. ಆ ಟೈಮಲ್ಲಿ ಆ ಭಾವನೆ ಹುಟ್ಟಿಲ್ಲ. ಕೇವಲ ಪೊಲಿಟಿಕ್ಸ್ ಮಾಡಬೇಕಾದ್ರೆ ಮಾತ್ರ, ನಿಮ್ ಬೆಳೆ ಬೇಯಿಸ್ಕೋಬೇಕಾದ್ರೆ ಮಾತ್ರ ನಿಮ್ಗೆ ಮುಸಲ್ಮಾನರು ಓಟು, ದಲಿತರು ಓಟು, SC ST ಓಟು. ಮೋಸ್ಟ್ಲಿ ನಾವು ಸರಿಯಾದ ಸಮಯದಲ್ಲಿ ಈ ಚರ್ಚೆನ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಕಾರಣ ಇಷ್ಟೇನೆ, ಇನ್ನು ಸಾರ್ವತ್ರಿಕ ಚುನಾವಣೆ ಇದೆ. ಚುನಾವಣೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಹಬ್ಬ ಅಂತ ಕರಿತೀವಿ, ಪ್ರಜೆಗಳೇ ಪ್ರಭುಗಳಾಗಬೇಕು ಅಂತ ಅಂದ್ಕೊಳ್ತೀವಿ. ಅಂದ್ರೆ ಈ ಸಮಯದಲ್ಲಿ ಬರೀ ಅಭ್ಯರ್ಥಿಗಳು ಮಾತ್ರ ಪರೀಕ್ಷೆ ಅಲ್ಲ, ಜನರಿಗೂ ಪರೀಕ್ಷೆ ಆಗ್ಬೇಕು. ಈಗ ಒಂದು ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ಪ್ರತಿನಿಧಿಯಾಗಿ ನೀವು ಇದೇ ಸ್ಟ್ಯಾಂಡ್ ನ, ಅಫ್ಕೋರ್ಸ್ ನೀವು ಯಾವುದೇ ಪಕ್ಷದ ಜೊತೆಗಿರಿ, ಅದು ಬೇರೆ. ಆದ್ರೆ ನಾನು ಹೇಳುವಂಥದ್ದು, ಈ ನಿಮ್ಮ ನಿಲುವು ಕಟಿಬದ್ಧವಾಗಿರುತ್ತಾ ಅಥವಾ ಬರೀ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರುತ್ತಾ ಅನ್ನೋದು ನನ್ನ ಪ್ರಶ್ನೆ. ಸರ್, ಒಂದ್ ಮಾತು ಹೇಳ್ತೀನಿ, ನಾನು ಯಾವತ್ತೂ ಕೂಡ ಉಮರ್ ಶರೀಫ್ ಅವ್ರ ಹಂಗೆ ಮನ್ಸು ಬಿಚ್ಚಿ ಡೈರೆಕ್ಟ್ ಆಗಿ ಓಪನ್ ಆಗಿ ಮಾತಾಡುವಂತ ಮನುಷ್ಯ. ನೀವು ಇಬ್ರಿಗೂ ಕೂಡ ರಾಂಗ್ ಕಂಟೆಸ್ಟೆಂಟ್ ನ ಇವತ್ತು ಕರೆದಿದ್ದೀರಾ ನೀವು. ಯಾಕಂದ್ರೆ ಇಲ್ಲಿ ನಿಮ್ಗೆ ಬೇಕಾಗಿರೋಂಥವ್ರು ಒಬ್ರಿಗೊಬ್ರು ಕಿತ್ಲಾಡ್ಕೊಂಡು ನೀವು ಬಿಜೆಪಿ ಕೇಳಿ ಕರ್ಕೊಂಡು ಬನ್ನಿ ನಿಮ್ ತರದವ್ರೆ ಇಲ್ಲ. ಯಾಕಂದ್ರೆ ಈ ದೇಶದಲ್ಲಿ ನೋಡಿ, ಅಂದ್ರೆ ಇಲ್ಲಿ ಸರಿ ಮಾಡ್ಕೋಬೇಕು, ಕಿತ್ತಾಡಕ್ಕೆ ನಾವು ಕರಿಬಾರ್ದು. ಇಲ್ಲ ಕಿತ್ತಾಡಕ್ ಕರಿಬಾರ್ದು, ಹೌದು, ಒಂದ್ ಸಂವಾದ ಆಗ್ಬೇಕು. ಈ ಡಿಬೇಟ್ ಇದೆಯಲ್ಲ, ಈ ರಾಜ್ಯಕ್ಕೆ ಒಂದು ಮಾದರಿ ಆಗ್ಬೇಕು ಅನ್ಕೊಂತೀನಿ. ಯಾಕಂದ್ರೆ ನೀವೊಂದ್ ಆಂಕರ್ ಆಗಿ ಪ್ರತಿಯೊಬ್ರು ಮನ್ಸು ಬಿಚ್ಚಿ ಓಪನ್ ಆಗಿ, ಯಾಕಂದ್ರೆ ಪ್ರತಿಯೊಬ್ಬರದ್ದು ರೈಟ್ಸ್ ಇದೆ ಸರ್. ಹೌದು, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಪ್ರತಿಯೊಂದಕ್ಕೂ ಇದೆ. ನಾವು ಆ ಕಾನೂನು ಅಡಿಯಲ್ಲೇ ನಾವು ಹೋಗ್ಬೇಕು ಹೊರತು ನಮ್ದೇ ಒಂದು ಮಾಡ್ಕೊಂಡು, ಈಗ ನಮ್ಗೆ ಪಕ್ಷ ಕಟ್ಟಬೇಕಾದ್ರೆ ನಿಮ್ದೇ ಒಂದು ಸಪರೇಟ್ ಸಂವಿಧಾನವನ್ನು ಕೊಡಿ ಅಂತಾರೆ. ಕರೆಕ್ಟ್, ನಮ್ದೇ ಒಂದು ಸಂವಿಧಾನ. ಬಟ್ ಸಂವಿಧಾನ ನಾವು ಕೊಟ್ಟಿದೀವಿ ಅಂತ ತಕ್ಷಣ ನಮ್ದೇ ಸಂವಿಧಾನ ಬೇರೆ ಅಲ್ಲ. ನಾವು ನಂಬೋದು ಪಬ್ಲಿಕ್ ಆಕ್ಟ್. ಆಮೇಲೆ ಇದ್ರ ಜೊತೆಗೆ ಒಂದು ಸಣ್ಣ ಕರೆಕ್ಷನ್ ನಂದೇನಿದೆ ಅಂದ್ರೆ, ಪ್ಲೀಸ್ ಸರ್, ಪ್ರತಿಯೊಬ್ರು ಕೂಡ ಈ ರಾಜ್ಯಕ್ಕೋಸ್ಕರ ನೀವು ಮಾಡ್ಬೇಕಲ್ಲ, ಆಸೆ ಇದೆಯಲ್ಲ. ಈಗ ರಾಜು ಗೌಡ್ರು ಮಾತಾಡಿದ್ರಲ್ಲ, ಅಷ್ಟೊಂದು ಮಾತಾಡಿದ್ರು, ರೊಚ್ಚಿಗಾಗ್ಬಿಟ್ರು ಅವರು. ಯಾಕಂದ್ರೆ ಏನ್ ಹಿಂಗ್ ಹೇಳಿದ್ರಲ್ಲ ನೀವು ಉಮರ್ ಶರೀಫ್ ಅವರು ಅಂತ. ತಾಳ್ಮೆಯಿಂದ ನೀವು ಯೋಚನೆ ಮಾಡಿ ನೋಡಿ, ಇವತ್ತು JDS ನಾವು ಕೈ ಬಿಟ್ಟಿದೀವಿ, ಅವ್ರ ಜೊತೆಗೆ ಹೋಗ್ತಾ ಇಲ್ಲ ಅಂದ್ರೆ ಕಾರಣ ಏನು? ನಮ್ಗೆ ನೆನಪಿದೆ, ದೇವೇಗೌಡ್ರೆ ನಮ್ಮನ್ನ 4% ರಿಸರ್ವೇಶನ್ ತಂದ್ಕೊಟ್ಟಿದ್ದು ಅಂತ. ನನಗ್ ನೆನಪಿದೆ, ಈ ದೇಶದ ಮೊದಲ ಮಿನಿಸ್ಟ್ರು CM ಇಬ್ರಾಹಿಂ ಅವ್ರನ್ನ ಈ ದೇಶದ ಯೂನಿಯನ್ ಮಿನಿಸ್ಟರ್ ಆಗಿ ಮಾಡಿದಂಥವ್ರು, ಈ ರಾಜ್ಯದ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಮಾಡಿದವರು. ನಾವು ದೇವೇಗೌಡ್ರನ್ನ ಮರ್ತಿಲ್ಲ. ಆದ್ರೆ ಅವ್ರದೇ ಕುಟುಂಬ ರಾಜಕಾರಣದಲ್ಲಿ ಅಲ್ಲಿ ಹೊಡಿತಲ್ಲ, ನೀವು ಮುಸಲ್ಮಾನರು ಹಿಜಾಬ್ ಪಜಾಬ್ ಬೇಡ ಅಂತ ಕುಮಾರಸ್ವಾಮಿ ಹೇಳಿದ್ರು. ಆಮೇಲೆ ಕೆಟ್ಟದ್ದು ಹೇಳಿದಾಗ ಒಳ್ಳೇದು ಹೇಳಬೇಕು. ಇದೇ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಮೊದಲ ಬಾರಿ ರೈತರಿಗೆ, ಒಬ್ಬೊಬ್ಬ ರೈತರಿಗೆ 25 ಲಕ್ಷ ಗಂಟನೂ ಕೂಡ ರೈತರ ಸಾಲ ಮನ್ನಾ ಮಾಡ್ಬೋದು ಅಂತ ತೋರಿಸಿದವರು, ಮಾಡಿದವರು. ಸೊ ಇಂತಹ JDS ಇವತ್ತು ನೀವು ಮುಸಲ್ಮಾನರು ಓಟ್ ಬೇಡ, ಯಾಕೆ ಬೇರೆ ಪಕ್ಷದವ್ರ ತರ ಆಗ್ಬಿಡ್ತು ಅಂತ ಹೇಳಿ ಆ ಕಷ್ಟಕ್ಕೋಸ್ಕರ ಅವ್ರ ಜೊತೆ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಉಮರ್ ಶರೀಫ್ ಜಿ. ಲಾಸ್ಟ್ ಫ್ಯೂ ವರ್ಡ್ಸ್. ಭಾರತೀಯ ಜನತಾ ಪಕ್ಷವನ್ನ ಇಷ್ಟೊಂದು
ತೀಕ್ಷ್ಣವಾಗಿ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಆದರೆ ಕಳೆದ 3 ಟರ್ಮ್ಗಳಿಂದ NDAನೇ ಬರ್ತಾ ಇದೆ. ಹೌದು, ಭಾರತೀಯ ಜನತಾ ಪಕ್ಷವೇ ಕೇಂದ್ರದಲ್ಲಿರೋದು. ಹೌದು. ಅಂದರೆ ಅವರೆಲ್ಲಾದರೂ ನಿಯಮಗಳನ್ನು ಅಥವಾ ಯೋಜನೆಗಳನ್ನು ಇದು ಮುಸ್ಲಿಮರಿಗೆ ಅಪ್ಲೈ ಮಾಡೋದು ಬೇಡ ಅಂತ ಹೇಳಿದಾರಾ? ಎಲ್ರಿಗೂ ಕೂಡ ಆ ಯೋಜನೆಗಳು ಸಿಗಲಿ ಅಂತ ಹೇಳಿ ಎಲ್ಲ ಯೋಜನೆಗಳನ್ನ ಜಾರಿಗೊಳಿಸಿಲ್ವಾ? ಮುಸ್ಲಿಮರು ಬೇಡ ಅಂತ ಏನಾದರೂ ಹೇಳ್ತಾ ಇದ್ದಾರಾ? ಯಾಕಿಷ್ಟು ದ್ವೇಷ? ಅಲ್ಲ ಅಲ್ಲ, ನಾನು ಅವ್ರನ್ನ ದ್ವೇಷಿಸ್ತಿಲ್ಲ. ಅಲ್ಲ, ಪಾಯ್ಸನ್ ಅಂದ್ರೆ ಇನ್ನೇನು ಸರ್? ಮಿತ್ರರಿಗೆ ಹೇಳ್ತಾರಾ? ಅಂದ್ರೆ ಏನಂದ್ರೆ ಫ್ರೆಂಡ್ಸಿಗೆ ಹೇಳ್ತಾರಾ ಪಾಯ್ಸನ್ ಅಂತ? ಪಾಯ್ಸನ್ ಶತ್ರುಗಳಿಗೆ ಹೇಳೋದು, ದ್ವೇಷಿಗಳಿಗೆ ಹೇಳೋದು. ಎಸ್ ಎಸ್ ಎಸ್. ಇವಾಗ ಏನಂದ್ರೆ, ಇವಾಗ ನನ್ನ ಪರ್ಸ್ಪೆಕ್ಟಿವ್ ಏನಂದ್ರೆ, ಅವ್ರು ಮಾಡತಕ್ಕಂಥ ಯೋಜನೆಗಳಿಗೆ ಸಲಾಂ, ಓಕೆ, ಐ ಕಂಗ್ರಾಚುಲೇಟ್ ಯು ಫಾರ್ ದ್ಯಾಟ್. ಇವಾಗ ಏನಂದ್ರೆ ಅದು ಒಳ್ಳೇದು ಮಾಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ನನ್ನ ಪ್ರಕಾರ ಏನಂದ್ರೆ, ನೀವು ಮಂದಿರ ಮತ್ತೆ ಮಸೀದಿ ಹೆಸರಿನಲ್ಲಿ ರಾಜಕೀಯ ಮಾಡಬೇಡಿ. ಮುಗಿಸ್ಬಿಡ್ತೀನಿ ಸ್ವಾಮಿ. ನಾನೇನಂದ್ರೆ, ಯಾರಿಗಾದ್ರು ತೊಂದರೆ ಇದ್ರೆ, ಬಾಬ್ರಿ ಮಸ್ಜಿದ್ ಬೇಕಿದೆಯಾ, ಆ ಜಾಗ ಬೇಕಿದೆಯಾ, ನಿಮ್ಗೆ ಅನ್ಯಾಯ ಆಗಿದೆಯಾ, ಕೋರ್ಟ್ಗೆ ಹೋಗ್ಲಿ, ಮತ್ತೆ ಅದರ ನ್ಯಾಯಾಂಗ ಇದೆ, ಅವ್ರು ಮಾಡೋತಕ್ಕಂಥ ಕೆಲಸ ಅವ್ರು ಮಾಡಲಿ. ನಾವು ಅದರ ಹೆಸರು ಇಟ್ಕೊಂಡು ನಾವು ರಾಜಕೀಯ ಮಾಡಬಾರ್ದು. ಇಂಥ ಕೆಲಸ ನೀವು ಮಾಡಿದ್ರೆ ನಿಮ್ಮ ಜೊತೆಗೆ ನಮ್ಮ ಬೆಂಬಲ ಇದೆ. ದಟ್ಸ್ ಆಲ್ ಐ ಆಮ್ ಸೇಯಿಂಗ್. ನೀವು ಮಾಡತಕ್ಕಂಥ ಎಲ್ಲ ವಿಚಾರಗಳು ಸಲಾಂ ಸಲಾಂ ಸಲಾಂ. ಗಾಟ್ ಇಟ್. ಥ್ಯಾಂಕ್ ಯು ಉಮರ್ ಶರೀಫ್ ಜಿ ಮತ್ತು ಶಹಬಾಜ್ ಖಾನ್. ತಮ್ಮ ಎಲ್ಲ ಅಭಿಪ್ರಾಯಗಳು ಬಹಳ ಮುಕ್ತವಾಗಿದ್ವು ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು. ಸ್ನೇಹಿತರೆ, ಎಲ್ಲ ಚರ್ಚೆಯನ್ನು ಗಮನಿಸಿದಿರಿ. ನಿಮಗೆ ನಿಮ್ಮದೇ ಆದಂಥ ವಿವೇಚನೆ ಇದೆ. ಹಾಗಾಗಿ ಚುನಾವಣೆ ಬರುವಾಗ ಅಷ್ಟೇ ಅಲ್ಲ, ಪ್ರತಿ ಸಂದರ್ಭದಲ್ಲೂ ಕೂಡ ನಮ್ಮ ಜನನಾಯಕರು, ಸೋ ಕಾಲ್ಡ್ ಜನನಾಯಕರಿಗೆ, ಜನಪ್ರತಿನಿಧಿಗಳಾಗಬೇಕು ಅಂತ ಬಯಸುವವರಿಗೆ, ಆಸ್ಪಿರೆಂಟ್ಸ್ಗೆ ನಿಮ್ಮ ಭಯ ಇರಬೇಕು ಅನ್ನೋದಷ್ಟೇ ನಮ್ಮ ಕಾಳಜಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.